ಕರಾವಳಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಂಬಿಕೆ ಆಚರಣೆ ಇರುವ ಕೋಟೇಶ್ವರದ ಮಹತೋಬಾರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ 10 ದಿನಗಳ ಕಾಲ ನಾನಾ ಧಾರ್ಮಿಕ ಪೂಜಾ ವಿಧಿಗಳೊಂದಿಗೆ ರಥೋತ್ಸವವು ವಿಜೃಂಭಣೆಯಿಂದ ನಡೆಯಲಿದೆ. ಭಾರಿ ಪುರಾತನವಾದ ಶಿಲಾಮಯ ದೇವಸ್ಥಾನ, ಉತ್ತಮ ರಥಬೀದಿ, ಬ್ರಹ್ಮರಥ ಮತ್ತು ವಿಶಾಲವಾದ ತೀರ್ಥ ಸರೋವರ ಇಲ್ಲಿದ್ದು, ಉತ್ಥಾನ ದ್ವಾದಶಿಯಂದು ನಡೆಯುವ ತುಳಸಿ ಪೂಜೆ ರಥೋತ್ಸವದ ಮೊದಲ ದಿನ ರಾತ್ರಿ ದೇವಸ್ಥಾನದಲ್ಲೇ ಬಲಿ ಉತ್ಸವ, ರಂಗಪೂಜೆ ನಡೆಯುತ್ತಿದ್ರೆ, ಇಲ್ಲಿನ ಪರಿಸರದ ಬಹುತೇಕ ಪ್ರತಿ ಹಿಂದೂಗಳ ಮನೆಯಲ್ಲಿ ತುಳಸಿ ಪೂಜೆ ನಡೆಯುತ್ತದೆ. ರಥೋತ್ಸವದ ಒಂದು ವಾರದಿಂದ ದೇವಸ್ಥಾನದ 5 ಕಿಲೋಮೀಟರ್ ದೂರದ ತನಕ ಹಲವಾರು ಕಡೆಗೆ ಉತ್ಸವ ಮೂರ್ತಿಯ ಕಟ್ಟೆಪೂಜೆ, ಗುರುವಾರ ಮುಂಜಾನೆ 5 ಗಂಟೆಗೆ ದೇವರ ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತು ನಾನಾ ಸೇವೆ ಅರ್ಪಿಸಿ ನವದಂಪತಿಗಳು ಇಲ್ಲಿನ ಕೋಟಿತೀರ್ಥ ಸರೋವರದಲ್ಲಿ ಮಿಂದು ಬಳಿಕ ಇಲ್ಲಿ ಸರೋವರದ ಸುತ್ತ ಬೆಳ್ತಿಗೆ ಅಕ್ಕಿಯನ್ನ ಸಮರ್ಪಿಸಿ ಕಬ್ಬಿನ ಜೊಲ್ಲೆಯನ್ನ ಮನೆಗೆ ಕೊಂಡು ಹೋಗುವ ವಿಶಿಷ್ಟ ಆಚರಣೆ ಪ್ರತಿ ವರ್ಷ ಇಲ್ಲಿ ನಡೆಯುತ್ತಿರುತ್ತದೆ. ಸಹಸ್ರಾರು ಮಂದಿ ಪರವೂರಿನಲ್ಲಿ ನೆಲೆಸಿರುವ ಮತ್ತು ಊರಿನಲ್ಲಿ ವಾಸ್ತವ್ಯ ಇರುವ ನೂರಾರು ಸ್ವಯಂ ಸೇವಕರಿಂದ ದಾನಿಗಳಿಂದ ನಡೆಯುವ ಕರಾವಳಿಯ ನಾಡ ಹಬ್ಬದಷ್ಟು ಸಂಭ್ರಮ ಇಲ್ಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.